ಆಕಿಗೆ. ನಮ್ಮ ಮಕ್ಕಳಿಗೂ ಅಪಮಾನ ಮಾಡ್ತಾರೆ. ನಮ್ಮ ಮಕ್ಕಳು ಶಾಲ್ಯಾಗ ಹಾದು ಅಂತಂದ್ರೆ ಅವರಿಗೆ ನಮ್ಮ ಮುಂದೆ ಅಣದೇ ಇದ್ರು ಇನ್ನುಳಿದ ಅವರವರ ಗೆಳೆಯರು ಮಾತಾಡ್ತಾರ. ನೀ ಬರುವಾಗ ದೂರಿಂತ ಬರ್ತಿದ್ದೆ ಅಂದ್ರೆ ಅವ್ರಂತಾರ, ಬಂದ್ ನೋಡಲ್ಲಿ ಕುಡುಕನ ಮಗ. ಆ ಹುಡುಗಿಗೆ ಕೇಳಿತ್ತು, ಅವನು ಮುಂದೆ ಬಂದು ಅಳ್ಳಾಕತ್ತಿದ್ವು. ಯಾಕೆ ಅಳ್ತಿ ಅಂತಂದಾಗ, ನಮ್ಮ ಶಾಲ್ಯಾಗ ನನ್ನ ಗೆಳೆಯರು ಗೆಳತಿಯರು ಎಲ್ಲ ನನಗ ಅಸಹ್ಯ ಮಾಡಾಕತ್ತಾರ, ನನಗ ಅಪಮಾನ ಮಾಡಾಕತ್ತಾರ, ನಾ ಶಾಲಿಗೂ ಅಲ್ಯ. ಯಾಕಂತಂದ್ರ ನನಗೆ ಹೇಳ್ತಾರ, ನಿಮ್ಮಪ್ಪ ಅಲ್ಲಿ ಕುಡಿದು ಬಿದ್ದಿದ್ದಲ್ಲ ಅಂತ ನನ್ನ ಕೇಳ್ತಾರ. ನನಗೆಷ್ಟು ಅಪಮಾನ ಆಗ್ತದ ನೋಡ್ರಿ. ಮಕ್ಕಳು ಹೇಳ್ತಾವ, ನಮ್ಮ ಶಾಲೆಯೊಳಗ ನನಗೆ ಹಿಂಗ ಅಂದ್ರ ನಿಮ್ಮಪ್ಪ ಅಲ್ಲಿ ಕುಡಿದು ಬಿದ್ದಿದ್ದ, ರೋಡ್ನ್ಯಾಗ ಬಿದ್ದಿದ್ದ ಅಂತಾರ. ನನಗೆಟ್ಟು ಅಪಮಾನ ಆಗ್ತದ ಅಂತ ಹೇಳಿ ಕೂಸು ಅಳ್ತದ. ಗಂಡಗಂತಾಳ, ಕುಡಿಬ್ಯಾಡ್ರಿ. ಕೇಳಿಲ್ಲ, ಕುಡಿತಿದ್ದ. ಹಂಗೆ ಕುಡಿದು 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 ಲಿವರ್ ಫೇಲ್ ಆಯಿತು. ನಿಮ್ಗೆ ಗೊತ್ತಿಲ್ಲ ಪುಣ್ಯಾತ್ಮರೇ, ಇವತ್ತಿನ ದಿನಮಾನದೊಳಗಿನ ಶರೀ ಬಹಳ ವಿಷಾದ. ನಮ್ಮ ಹಿಂದೆ ಹಿರಿಯರು ಕುಡಿತಿದ್ರು ಇಲ್ಲ ಅಂತರ್ತಲ್ಲ, ಆಗಿಂದ ಹೆಂಗಿತ್ತಂದ್ರ ಔಷಧ ರೂಪದೊಳಗಿತ್ತದು. ಹಿರಿಯರು ಒಂದಿಟ್ಟಿಟ್ಟು ಕುಡಿದು ಊಟ ಮಾಡಿ ಮಲ್ಕೊಂಡ್ರೆ ಶರೀರಕ್ಕ ಇದ್ದ ರೋಗ ಎಲ್ಲ ಹೋಗುತ್ತಿದ್ದು. ಈಗಿನದು ಹಂಗಲ್ಲದು. ಇದು ಏನಂತಂದ್ರ ಅಲ್ಲಿ ಫ್ಯಾಕ್ಟ್ರಿಯಾಗ ತಯಾರಾದ ಕೂಡಲೇ ಬಾಟ್ಲಿಗೆ ಹಾಕಿ ಬಾಯಿಗೆ ಬರ್ತದ. ಅದಕ್ಕೆ ನೇಮದ. ಅದು ತಯಾರಾಗಿ ಎಷ್ಟು ವರ್ಷ ಇರ್ತದಲ್ಲ, ಹಳಿದಾಗತ್ತದಲ್ಲ, ಅಷ್ಟದರಲ್ಲಿ ತಾಕತ್ತು ಬರ್ತದ. ಮತ್ತ ಆಗಿಂದ ಆಗ ತಯಾರಾಗಿ ಬರ್ತಿತ್ತು ಅಂದ್ರ ಅದು ಡೈರೆಕ್ಟ್ ವಿಷ ಇರ್ತದ. ಈಗಿನವ್ರಿಗೆ ನೋಡ್ರಿ, ಯಾರ ಶರೀರ ತಯಾರು ಮಾಡತಾರಲ್ಲ, ಜಗತ್ತಿನೊಳಗೆ ನಂಬರ್ 1 ಶ್ರೀಮಂತ. ಅವನ್ ಬಾಯಿಗೆ ಹಚ್ಚಂಗಿಲ್ಲ. ಅದನ್ನ ಯಾರು ತಯಾರು ಮಾಡವ? ಮಂದಿ ಕೊಡೋದು ಹಾಳಾಗಲಂತ ನಾವ. ಏನದನ್ನ ತಯಾರು ಮಾಡ್ತಾನಲ್ಲ ಫ್ಯಾಕ್ಟ್ರಿ ಮಾಲಕ್, ಅದನ್ನ ಮುಟ್ಟಂಗಿಲ್ಲವ. ಕೋಟ್ಯಾಧೀಶದಾನವ. ಅದನ್ನ ನಾವು ತಗೊಳ್ಳೋರು ಮನಿ ಮಾರ್ಕೊಳಗತ್ತೀವಿ, ಹೊಲ ಮಾರ್ಕೊಳಗತ್ತೀವಿ. ಮನಿ ಹೊಲ ಹೋಗುವಲ್ದಕ್ಕ ಮತ್ತೊಂದ್ಸಾರಿ ದುಡಿದು ತಗೋಬಹುದು. ಆದ್ರ ರತ್ನ ಮೌಕ್ತಿಕ ದಚ್ಚು ಕೂಡಲ ಸಂಘ ಈ ಶರೀರ ಕಿಮ್ಮತ್ತಿಂದದ. ಇದು ಹೋಯ್ತಂದ್ರ ನಿಮ್ಗೆ ಗೊತ್ತಿರ್ಬೇಕು. ಕಾರ್ಗಡೆ ಇದ್ದವ್ರದ್ದು ಕೇಳ್ರಿ. ಈಗ ನಮ್ದು ಕಾರ್ಗಡೆ ಅದ, ನಮ್ದು ಡೀಸೆಲ್ ಕಾರ್ಗಡೆ ಅದ, ನಿಮ್ಮ ಪೆಟ್ರೋಲ್ ಕಾರ್ಗಡೆ ಇರ್ತಾವ. ನೀವು ಪೆಟ್ರೋಲ್ ಹಾಕ್ಸೋದು ಏನಿರ್ತೈತಲ್ಲ ಅದ, ಅದ್ರ ಮ್ಯಾಗ ಗುಂಡಕ ಇರ್ತದಲ್ಲ, ಅದ್ರ ಮ್ಯಾಗ ಬರ್ಸಿರ್ತಾರ ನೋಡ್ರಿ, ಏನು ಇನ್ ದ ಪೆಟ್ರೋಲ್ ಡೀಸೈಲ್ ಅಂತ ಬರೆದಿರ್ತಾರ. ಯಾಕೆ ಬರೆದಿರ್ತಾರಂದ್ರ, ಮರೆತು ಪೆಟ್ರೋಲ್ ಗಾಡಿಗೆ ಡೀಸೈಲ್ ಹಾಕಬಾರದು, ಡೀಸೆಲ್ ಗಾಡಿಗೆ ಪೆಟ್ರೋಲ್ ಹಾಕಬಾರದು. ಯಾಕಂತಂದ್ರ ಇಂಜಿನ್ ಬಾದ ಆಗತದ. ಪೆಟ್ರೋಲ್ ಗಾಡಿಗೆ ಡೀಸೆಲ್ ಹಾಕಿದ್ವಂದ್ರ ಇಂಜಿನ್ ಬಾದ ಆಗತದ ಅಂತ ಅದ್ರ ಮ್ಯಾಗ ಬರೆಸಿ ಎಚ್ಚರ್ಲೆ. ಎಲ್ಲಿ ಡೀಸೆಲ್ ಇರ್ತದ ಗಾಡಿ ಹೋಗಿ ಅಲ್ಲೇ ತರಬತ್ತೀರಿ. ಎಷ್ಟು ಇಂಜನ್ ಮೇಲೆ ಕಾಜಿ ಅದ, ಎಷ್ಟು ಕಾರ್ ಮೇಲೆ ಕಾಜಿ ಅದ. ಬರೇ ಒಂದು 10 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ಕಾರ್ ಗಾಡಿ ಬಾದ ಆಗಬಾರದಂತ ತಿಳ್ಕೊಂಡು ಅದಕ್ಕೆ ಎಷ್ಟು ಕಾಳಜಿ ಮಾಡಿ ಪೆಟ್ರೋಲ್ ಇದ್ದದ್ದು ಪೆಟ್ರೋಲ್ ಹಾಕಿಸ್ತೀರಿ, ಡೀಸೆಲ್ ಇದ್ದದ್ದು ಡೀಸೆಲ್ ಹಾಕಿಸ್ತೀರಿ. ಅದಕ್ಕಿಂತಲೂ ಕೋಟಿ ರೂಪಾಯಿ ಕಿಮ್ಮತ್ತಿಂದ ಈ ಶರೀರ. ಇದಕ್ಕೆ ಪರಮಾತ್ಮ ನೀರ್ ಅಟ್ಟ ಹಾಕ್ರಿ ಅಂತ ಹೇಳ್ಯಾನ. ನೀರ್ ಬಿಟ್ಟು ಬೀರ್ ಹಾಕ್ತೀರಿ ಅಂತಂದ್ರ ಈ ಇಂಜನ್ ಒಮ್ಮೆ ಬಾದ ಆತಂದ್ರ ಇದ್ರೊಳಗ ಕಿಮ್ಮತ್ತಿನ ಸಾಮಾನದಾವ. ಒಂದು ಕಿಡ್ನಿಗೆ 1 ಕೋಟಿ ರೂಪಾಯಿ, ಒಂದು ಲಿವರ್ 1 ಕೋಟಿ ರೂಪಾಯಿ, ಒಂದೊಂದು ಕಣ್ಣಿಗೆ 10 ಲಕ್ಷ ರೂಪಾಯಿ ಕೊಡ್ತೀವಂದ್ರು ಯಾರು ಕೊಡಂಗಿಲ್ಲ. 1 ಕೋಟಿ ರೂಪಾಯಿದೊಳಗ 4-5 ಗಾಡಿ ಬರ್ತಾವ. ಆದ್ರ 1 ಕೋಟಿ ರೂಪಾಯಿ ಕೊಡ್ತಾನಂದ್ರ ಇಂಥದ್ ಇನ್ನೊಂದು ಶರೀರ ಎಂದೂ ಸಿಗಂಗಿಲ್ಲ. ಸಿಗ್ತದೇನು? ಸಿಗಂಗಿಲ್ಲ. ಗಾಡಿ ಬದ್ದಲ್ಲಿ ಎಷ್ಟು ಕಾಳಜಿ ಮಾಡ್ತೀರಿ ಅಷ್ಟೇ ಕಾಳಜಿ ಬಾಡಿ ಬದ್ದಲ್ಲೂ ಮಾಡ್ಬೇಕು. ನೀವು ಗಾಡಿಗೆ ಎಷ್ಟು ಕಾಳಜಿ ಮಾಡ್ತೀರಿ ಬಾಡಿಗೂ ಅಷ್ಟು ಕಾಳಜಿ ಮಾಡ್ಬೇಕು. ಕುಡಿದು ನಾವು ಸತ್ತೀವಂದ್ರ ನೀ ಸತ್ರ ಜಗತ್ತಿಗೇನಲ್ಲ, ಜಗತ್ತಿನೊಳಗೆ ದಿವಸ 1000 ಸಾಯ್ತಾವ್. ಎಳೆಳ್ದು ಓದ್ ಸುಡ್ತಾರ ಹೋಗಿತಾರ. ನೀ ಸಾಯುವುದರಿಂದ ಜಗತ್ತಿಗೇನು ಅಲ್ಲ. ನಿನ್ನ ಸಾವು ಪ್ರಪಂಚಕ್ಕೇನ್ ದೊಡ್ಡದಲ್ಲ, ಆದ್ರೆ ನಿನ್ನ ಕುಟುಂಬಕ್ಕ ನಿನ್ನ ಜಗತ್ತು ಮಾರಾಯ. ನಿನ್ನ ಮನೆಗೆ, ನಿನ್ನ ಹೆಂಡತಿಗೆ, ನಿನ್ನ ಮಕ್ಕಳಿಗೆ
ನಿನ್ನ ಕುಟುಂಬಕ್ಕೆ ನೀನೇ ಪ್ರಪಂಚ. ನಿನ್ನ ನಂಬಿಕೊಂಡ ನಿನ್ನ ಮಣಿ ನಿತ್ತದ, ನಿನ್ನ ನಂಬಿಕೊಂಡ ನಿನ್ನ ಮಣಿ ನಿತ್ತದ. ನೀನ ಬಿದ್ದಿ ಅಂತಂದ್ರ ಕುಡುದ ಹಾಳು ಮಾಡಿಕೊಂಡು ಶರೀರ ಲಿವರ್ ಫೇಲ್ ಮಾಡಿಕೊಂಡು ಬಿದ್ದಿ ಅಂತಂದ್ರ ಹೆಂಡತಿ ಸೇವಾ ಮಾಡ್ತಾಳ, ವ್ಯವಸ್ಥೆ ಮಾಡ್ತಾಳ, ಇಲ್ಲ ಅಂತ ಅರ್ಥ ಅಲ್ಲ. ಮಾಡಿ 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 ಸೇವಾ ಮಾಡಿ ಆಕಿಗೂ ಬ್ಯಾಸರ ಬತ್ತಂದ್ರ ದೇವ್ರ ಕಡೆ ಕೈ ಮುಗಿತಾಳ, ಹೇ ಪರಮಾತ್ಮ ಇವನ ಕಣ್ಣು ಮುಚ್ಚಿಸಿ ಬಿಡಪ್ಪ ಅಂತ ಬೇಡ್ತಾಳ ದೇವರಿಗೆ. ಮತ್ತೆ ಎಷ್ಟೊತ್ತು ಮಾಡ್ತಾಳ್ರಿ ಹೆಣ್ಮಗಳು. ಕಾರಣ ಏನು ಅಂತಂದ್ರ, ಪುಣ್ಯಾತ್ಮರೇ, ಈ ಬದುಕು ಹೊಳ್ಳೊಳ್ಳೆ ಸಿಗೋದಿಲ್ಲೋ ಯಪ್ಪ, ಈ ಶರೀರ ಮತ್ತೊಮ್ಮೆ ಸಿಗೋದಿಲ್ಲೋ ಯಪ್ಪ. ಗುಟ್ಕಾ ತಿಂದ ಮಟಕ ಆಡಿ ಈ ದೇಹವನ್ನು ನಾವು ಹಾಳು ಮಾಡಿಕೊಂಡಿವಂದ್ರ ಕ್ಯಾನ್ಸರ್ ರೋಗ. ಒಂದ್ಸಾರಿ ಯಾವುದೋ ರೋಗ ಬಂದು ಅಟ್ಯಾಕ್ ಆಗಿ ಕುಂತೀವಂತಂದ್ರ ಮನಿ ಮುರಿದು ಕೆಳಗೆ ಬಿದ್ದಂಗ. ಅದಕ್ಕ ನಮ್ಮ ಬದುಕನ್ನ ಬಹಳ ಚಂದ ಕಟ್ಟಿಕೊಂಡು ಹೋಗ್ಬೇಕು. ಒಳ್ಳೆಯ ರೀತಿಯೊಳಗ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ಆ ರೀತಿಯೊಳಗ ಆ ಹೆಣ್ಣು ಮಗಳು ಗಂಡನಿಗೆ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಕುಡಿದು 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 ದೇಹವನ್ನ ಹಾಳು ಮಾಡಿಕೊಂಡು ಏನ್ಪಾ ಅಂತಂದ್ರ ಬಿದ್ದ. ಹೇಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ, ಎಷ್ಟು ಹೇಳಿದ್ರು ಕೇಳಲಿಲ್ಲ. ಕೇಳಾರಕ್ಕ ರಾತ್ರಿ 12 ಗಂಟೆ ಆಗಿತ್ತು. ಅಟ್ಟಿದ್ರು ಗಂಡನ ಮ್ಯಾಗ ಬಹಳ ಪ್ರೀತಿ ಇದ್ಲು ಪಾಪಕ್ಕೆ ಹೆಣ್ಮಗಳು. ನನ್ನ ಗಂಡ ಕುಡಿತಾನಂತ ಬೇಜವಾಬ್ದಾರಿ ಮಾಡ್ತಿದ್ದಿಲ್ಲ, ಮೇಲೆ ಮೇಲೆ ಹೇಳ್ತಿದ್ಲು. ಔಷಧಿ ಎಲ್ಲ ವ್ಯವಸ್ಥೆ ಮಾಡ್ತಿದ್ಲು. ಮಾಡ್ಕೊಂತ ಏನಾಯ್ತು ಅಂತಂದ್ರ ಅವನಿಗೊಂದಿನ ರಾತ್ರಿ ಬಹಳ ತ್ರಾಸಾಗಕೈತು. ಆಗ ಓಣ್ಯಾನವ್ರಿಗೆ ಹೋಗಿ ಹೇಳ್ತಾಳ, ನನ್ನ ಗಂಡಗೆ ಬಹಳ ತ್ರಾಸಾಗಕತ್ತದ, ಬರ್ರಿ. ಹಳ್ಳಿ ಊರ ದವಾಖಾನಿ ಇಲ್ಲ, ಸಣ್ಣ ಪುಟ್ಟ ದವಾಖಾನಿದ್ದು. ದೊಡ್ಡ BLD ಅಂತ ಬಿಜಾಪುರ ದವಾಖಾನಿಗೆ ಹೋಗ್ಬೇಕಲ್ಲ. ಆ ಸಂದರ್ಭದೊಳಗ ಯಾರಿಗಾರ ರಾತ್ರಿ 12 ಗಂಟೆಗೆ, ರಾತ್ರಿ 2-3 ಗಂಟೆಗೆ ಎಲ್ಲರನ್ನೂ ಬಾಗಿಲು ಬಡಿತಾಳ, ಬರ್ರಿ ಒಂದಿಟ್ಟು ಸೈಕಲ್ ಮೋಟರ್ ತಗೊಂಡು ಬರ್ರಿ, ನನ್ನ ಗಂಡಕ್ಕೆ ಕರ್ಕೊಂಡು ಹೋಗೋಣ ಅಂತಂದಾಗ ಅವ್ರಂದ್ರು, ಇಲ್ಲ 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 ನಾವು ರಾತ್ರಿ ನಿದ್ದೆ ಕಾಡ್ತದ, ನಾವಲ್ಲ ಅಂತ ಒಬ್ಬ ಅಂದ. ಮತ್ತೊಬ್ಬ, ಇಲ್ಲ ನನ್ನ ಸೈಕಲ್ ಮೋಟರ್ ಕಿಯಣ್ಣಿ ಇಲ್ಲ. ಮತ್ತೊಬ್ಬ ಚಾವಿ ಬರ್ಲಿಲ್ಲ. ಯಾರೂ ಬರ್ಲಿಲ್ಲ. ಯಾಕೆ ಬರಂಗಿಲ್ಲ ಅಂದ್ರೆ ಗೊತ್ತಿರ್ತದ, ಕುಡುಕ ಮನುಷ್ಯ ಅಂತ ಗೊತ್ತಿರ್ತದ, ಯಾರು ಬರಂಗಿಲ್ಲ. ಕಡಿಕ ಹೆಣ್ಮಗಳು ಗಂಡನ ಮ್ಯಾಗ ಬಹಳ ಪ್ರೀತಿ ಇದ್ಲು. ಏನ್ ಮಾಡಿದ್ಲು ಅಂತಂದ್ರೆ, ರೈತಕಿ ಮಣಿತನ ಇತ್ತು, ಎತ್ತಿನ ಗಾಡೆ ಎತ್ತು, ತಾನೇ ಎತ್ತ ಹೂಡ್ಕೊಂಡ್ಲು. ಸಣ್ಣ ಸಣ್ಣ ಮಕ್ಕಳಿದ್ದು, ತಾನೇ ಎತ್ತ ಹೂಡ್ಕೊಂಡು ಗಂಡಗ ಗಾಡ್ಯಾಗ ಮಣಗಿಸಿ ಎತ್ತ ಹೊಡ್ಕೊಂಡ ರಾತ್ರಿ 12 ಗಂಟೆಗೆ ಬಿಜಾಪುರ ಅಂತ ದೊಡ್ಡ ದವಾಖಾನಿಗೆ ಹೋಗ್ಬೇಕಂತ ತಿಳ್ಕೊಂಡು ಎತ್ತ ಹೊಡ್ಯಾಕತ್ತಿದ್ಲು. ಅರ್ಧ ದಾರಿ ಹೋಗಿದ್ಲು. ಅರ್ಧ ದಾರಿ ಹೋಗಿ ಅವ ಒದ್ದಾಡಕತ್ತಿದ. ಹೇಳಿದ ಹೆಂಡತಿಗೆ, ಇಲ್ಲ ಎತ್ತ ನಿಂದ್ರಿಸು, ನಾನು ಬದುಕಂಗಿಲ್ಲ, ನಾನು ಹೋಗ್ತೀನಿ, ನನ್ನ ಜೀವ ಹೋಗ್ತದ ಅಂತ ಅಳ್ಳಾಕತ್ತಿದ. ಪಾಪ ಆದರೂ ಹೆಂಡತಿ ನನ್ನ ಧರ್ಮ ಅಂತ ತಿಳ್ಕೊಂಡು ತೊಡಿ ಮ್ಯಾಗ ಹಾಕಿ ದೇವರಿಗೆ ಅಂತಾಳ, ದೇವರೇ ಹೆಂಗರ ಇರ್ಲಿ ನನ್ನ ಗಂಡ. ನೋಡ್ರಿ, ಮನ್ಯಾಗ ಗಂಡ ಇದ್ದ ಅಂದ್ರ ಅವೆಂತವನೇ ಇರ್ಲಿ, ಬಹಳ ದೊಡ್ಡ ಕಿಮ್ಮತ್ ಇರ್ತದ, ಬಹಳ ದೊಡ್ಡ ಗೌರವ ಇರ್ತದ. ಗಂಡ ಇರ್ಲಿಲ್ಲ ಅಂತಂದ್ರ ಗಂಡ ಸತ್ತವ್ರು ಒಬ್ಬೊಬ್ರು ಗಂಡಗ್ ಬೈತಿರ್ತಾರ ನೋಡ್ಬೇಕು, ಒಬ್ಬೊಬ್ರು ಗಂಡಗ್ ಕೂಡ ಜಗಳ ಮಾಡ್ತಿರ್ತಾರ ನೋಡ್ಬೇಕು. ಆದ್ರ ಗಂಡಗ್ ಬೈಯವರು, ಗಂಡಗಳು ಜಗಳ ಮಾಡೋರು, ಗಂಡ ಸತ್ತ ಹೆಣ್ಣುಮಗಳ ಮನ್ಯಾಗ ಹೋಗಿ 4-5 ದಿವಸ ಇದ್ದು ಬಂದ್ರೆ ಗೊತ್ತಾಗ್ತದ ಪರಿಸ್ಥಿತಿ ಏನನ್ನೋದು. ಒಬ್ಬ ಹೆಣ್ಮಗಳು ಗಂಡ ಸತ್ರುನು ಗಂಡನ ನೆನಪು ಶಾಶ್ವತ ಇರ್ಬೇಕಂತ ತಿಳ್ಕೊಂಡ ಆ ಮಕ್ಕಳಿಗೆ, ನನ್ನ ಮಕ್ಕಳು ನನ್ನ ಗಂಡನ ಎಂದೂ ಮರಿಬಾರದಂತ ಹೇಳಿ ಬಹಳ ಶಾಣೆ ಹೆಣ್ಮಗಳು ಒಂದ್ ಅಂಗಿ ಗೂಟಕ್ಕೆ ಹಾಕಿದ್ಲು. ಗಂಡ ಸತ್ತು 10 ವರ್ಷ ಆಗಿತ್ತು. ಒಂದ್ ಅಂಗಿ ಗಂಡನ ಅಂಗಿ ಗೂಟಕ್ಕೆ ಹಾಕಿದ್ಲು. ಮಕ್ಕಳು ಕೇಳ್ತಿದ್ದು, ಯವ್ವ ಸಾಲ್ಯಾಗ 10 ರೂಪಾಯಿ ಕೇಳ್ಯಾರ, ಅಲ್ಲಿ ನಿಮ್ಮ ಅಪ್ಪನಂಗೆ ಆಗದ ತಗೋರಪ್ಪ ಅಂತಿದ್ಲು. ಅಲ್ಲಿ ನಿಮ್ಮ ಅಪ್ಪ ಆಕಿನೇ ಇಡ್ತಿದ್ದಳು ರೊಕ್ಕ, ಅಲ್ಲಿ ಹಂಗ್ಯಾಗ ಗಂಡನ ಹಂಗ್ಯಾಗ ತಾನೇ ರೊಕ್ಕ ಇಡ್ತಿದ್ಲು. ಹುಡುಗರು, ಯವ್ವ ನನಗೆ 10 ರೂಪಾಯಿ ಬೇಕು, ಅಲ್ಲೇ ನಿಮ್ಮ ಅಪ್ಪನಂಗೆ ಕಿಶಾಗದ ತಗೋ. ದಿವ್ಸ ರೊಕ್ಕ ತಾಯಂದು ಕೊಡ್ತಿದ್ದಿಲ್ಲ, ಎಲ್ಲ ಕಿಶಾಗ ರೊಕ್ಕ ಇಡ್ತಿದ್ಲು. ಒಬ್ಬ ಹೆಣ್ಮಗಳು ಅವ್ರ ಮನೆಗೆ ಬಂದಿದ್ಲು. ಹಿಂಗ್ಯಾಗ ಮಾಡ್ತೀಯ ಅನ್ಲಕ್ಕಿ, ರೊಕ್ಕ ಕೊಡಂದ ಕೂಲ ಅಲ್ಲಿ ಅಪ್ಪನ ಕಿಶಾಗದಾವ್ ತಗೋಂತ ಯಾಕಂತ ನೀನ ಕೊಟ್ರ. ಅಕ್ಕಿ ಅಂದ್ಲು, ನಾನ ರೊಕ್ಕ ಕೊಟ್ಟು ಕಳಿಸಿನಿ ಅಂತಂದ್ರ ಕಾಲಾಂತರದೊಳಗೆ ನನ್ನ ಮಕ್ಕಳು ನನ್ನ ಗಂಡನ ಮರ್ತ ಬಿಡ್ತಾವ. ಅಪ್ಪ ಅನ್ನೋ ಶಬ್ದನ ಹೋಗಿಬಿಡ್ತದ. ನನ್ನ ಮಕ್ಕಳು ಮನ್ಯಾಗ ನಮ್ಮ ಅಪ್ಪ ಅದಾನಂತ ತಿಳ್ಕೊಂಡು ಅಂಗಿ ನೋಡಿ ತಿಳ್ಕೊಲಿ, ಯವ್ವ ಅಪ್ಪನಂಗ್ಯಾಗ ರೊಕ್ಕದವೇನಂತ ಕೇಳ್ತಿದ್ವು ಅವು.
ಅಪ್ಪ ಅನ್ನೋ ಸಪ್ಪು ನನ್ನ ಕಿವಿ ಕೇಳ್ತು ಅಂದ್ರೆ ನನ್ನ ಗಂಡಿನ ಬದುಕ್ಯಾನಂತ ನನಗೆ ಸಂತೋಷ ಅನ್ನಿಸ್ತದ ಅಂತಿದ್ಲು ಹೆಣ್ಮಗಳು. ಇನ್ನು ನನ್ನ ಗಂಡ ಬದುಕ್ಯಾನಂತ ಸಂತೋಷ ಅನ್ನಿಸ್ತಿದ್ಲು. ಹಂಗ ಬದುಕಬೇಕು. ಆ ಹೆಣ್ಮಗಳು ಬಹಳ ಚಂದ ವ್ಯವಸ್ಥೆ ಮಾಡಿದ್ಲು. ಕೇಳಲಿಲ್ಲ ಸತ್ತ ಗಂಡ ವಾಪಸ್ ಗಾಡಿ ತಗೊಂಡ್ ಬಂದ್ಲು. ವಾಪಸ್ ಗಾಡಿ ತಗೊಂಡು ಬಂದ ಮುಂಜಾನೆ 6 ಗಂಟೆಗೆ ಸುದ್ದಿ ಆಯ್ತು ಊರಾಗ. ಎಲ್ಲರೂ ಬಂದ್ರು ಮನ್ ಕೊಡಾಕ. ಗಾಡಿ ಕೇಳಿದ್ಳು, ಕಾರ್ ಗಾಡಿ ಕೇಳಿದ್ರು, ಯಾರು ಕೊಟ್ಟಿಲ್ಲ. ಎಲ್ಲರೂ ಮನ್ ಕೊಡಾಕ ಬಂದ್ರು, ಮನ್ ಕೊಟ್ರು. ಆದ್ರ ಆ ಹೆಣ್ಮಗಳು ಮತ್ತೇನ್ ಮಾಡಿದ್ಲು ಅಂತಂದ್ರ, ಮಣ್ಣು ಕೊಟ್ಟು ಬಂದು ಮರುದಿನ ಮನ್ಯಾಗ ಕುಂತ ಒಂದು ಚಾಲೆಂಜ್ ಮಾಡ್ತಾಳೆ. ಏನಂತಂದ್ರ, ನನ್ನ ಗಂಡ ರಾತ್ರಿ 12 ಗಂಟೆಗೆ ಸತ್ತ, ಬಹುತೇಕ ಇನ್ನೂ ನನ್ನ ಗಂಡ ಬದುಕ್ತಿದ್ದ. ಊರಾಗನ ದವಾಖಾನಿ, ಚಲೋ ದವಾಖಾನಿ, ದೊಡ್ಡ ದವಾಖಾನಿ ಇದ್ರ ಇನ್ನೂ ನನ್ನ ಗಂಡ ಬದುಕ್ತಿದ್ದ ಅಂತ ಹೇಳಿ ಇವತ್ತು ನನ್ನ ಊರಾಗ ನನ್ನ ಗಂಡ ಒಬ್ಬ ಕುಡಿಯಂಗಿಲ್ಲ. ಇನ್ನೂ ಅನೇಕ ಜನರ ಗಂಡರು ಕುಡಿತಾರ, ಅವರು ಸಾಯ್ತಾರ. ನನಗೆ ಬಂದ ಪರಿಸ್ಥಿತಿ ಇವತ್ತು ನನ್ನ ಕೊಳ್ಳೊಳಗ ತಾಳಿಲ್ಲ, ನನ್ನ ಹಣಿ ಮೇಲೆ ಕುಂಕುಮಿಲ್ಲ. ನನ್ನ ಪರಿಸ್ಥಿತಿ ನಮ್ಮೂರಿನ ಯಾವ ಹೆಣ್ಣು ಮಗಳಿಗೂ ಬರಬಾರದಂತ ತಿಳ್ಕೊಂಡು ಅವತ್ತು ಸಂಕಲ್ಪ ಮಾಡಿ ತನ್ನ 2 ಗಂಡು ಮಕ್ಕಳನ್ನ ಕರೆದು ಮುಂದೆ ಕುಂಡಿಸಿ ಹೇಳ್ತಾಳ, ಯಪ್ಪ ನೀವು ಹಿಂಗ ಸಾಲಿ ಕಲಿಬೇಕಲ್ಲ, ಬಹಳ ಚಂದ ಸಾಲಿ ಕಲಿಬೇಕು. ಅದಕ್ಕೆ ಏನು ಖರ್ಚಾಗುತ್ತದ ನಾನು ತಂದು ಕೊಡ್ತೀನಂತ ತಿಳ್ಕೊಂಡು ಇನ್ನೊಬ್ಬರು ಹೊಲದಾಗ ಕೂಲಿ ಮಾಡಿ, ಕುಂಬಳಿ ಮಾಡಿ, ರಾತ್ರಿ ಹಗಲಿ ದುಡಿದು ಮಕ್ಕಳಿಗೆ ಸಾಲಿ ಕಲಿಸ್ತಾರ. ಅದ್ರೊಳಗ ಒಬ್ಬ ಹುಡುಗ MBBS ಸೀಟ್ ಕನ್ಫರ್ಮ್ ಆಗುತ್ತದ. ಅವನಿಗೆ MBBS ಸೀಟ್, ಗೌರ್ಮೆಂಟ್ ಕೋಟಾದಾಗ MBBS ಸೀಟ್ ತಗೋತಾನ. ಸೀಟ್ ತಗೊಂಡು ಸಾಲಿ ಕಲಿತಾನ. MBBS ಮುಗಿಸಿ MD ಮುಗಿಸಿ ತಾಯಿ ಹೆತ್ತಕ್ಕೆ ಬರ್ತಾನ. ಯವ್ವ ನಂದು MD ಮುಗ್ದದ, ನಾನ್ ಡಾಕ್ಟರ್ ಆಗಿನಂತಂದಾಗ ಅಕ್ಕಿ ಅಂತಾಳೆ, ಯಪ್ಪ ನೀ ಏನ್ ಮಾಡ್ಬೇಕಂದ್ರೆ, ಈ ನಮ್ಮ ಊರಾಗ, ಈ ನಮ್ಮ ಗ್ರಾಮ ಏನದಲ್ಲ ಬೆನಕನಹಳ್ಳಿಯೊಳಗ ಡಾಕ್ಟರ್ ಇಲ್ಲ, MBBS